ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಣ್ಣ ಅಣ್ಣ ಅಖಿಲ್, ಏನ್ ಮಾಡ್ತಿದ್ರಿ? ಏನಿಲ್ಲ ಅಣ್ಣ, ನೀವು ಯಾವಾಗ ಬರ್ತೀರಿ ಅಂತ ನಾವು ಕಾಯ್ತಾ ಇದೀವಷ್ಟೇ. ರಿಸರ್ವೇಶನ್ ಆಗಿದೆಯೋ? ನಾಳೆ ಮಾರ್ನಿಂಗ್ 7 o'clock ಒಳಗೆ ಬೆಂಗಳೂರಲ್ಲಿ ಇರ್ತೀವಿ. ಹೌದಾ? ಸೂಪರ್ ಅಣ್ಣ. ನಿಮ್ಮನ್ನ ಪಿಕಪ್ ಮಾಡೋದಕ್ಕೆ ನಾನು ಬರ್ತೀನಿ. ಯಾಕೋ, ನಾವೇ ಬರ್ತೀವಿ. ಲೊಕೇಶನ್ ಕಳ್ಸಿದ್ಯಲ್ಲ. ಅಪ್ಪ ಅಪ್ಪ ನಂಗೆ ಕೊಡು ಅಪ್ಪ, ನಾನು ಮಾತಾಡ್ತೀನಿ ಒಂದ್ಸಲ. ಏಯ್ ಇರು, ಸನ್ನಿ ಮಾತಾಡ್ಬೇಕಂತೆ. ಕೊಡು ಅಣ್ಣ. ಹಲೋ ಹಲೋ ಚಿಕ್ಕಪ್ಪ. ಹೇಳು ಪುಟ. ನಾವು ನಾಳೆ ಬೆಂಗಳೂರಿಗೆ ಬರ್ತಿದೀವಿ. ನೀವು ಚಿಕ್ಕಮ್ಮ ಎಲ್ಲಿಗೂ ಹೋಗ್ಬೇಡಿ, ಇಬ್ರು ಮನೇಲೇ ಇರಿ. ನಾನು ನಿಮ್ ಜೊತೆ ಆಡ್ಬೇಕು. ಆಯ್ತು ಕಣೋ, ನಿನಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಓಕೆ ಚಿಕ್ಕಪ್ಪ, ಬಾಯ್ ಬಾಯ್. ಏನಂದ್ರೆ? ಯಾರು? ನಾಳೆ ಅಶೋಕಣ್ಣ ವೈದೇಹಿ ಅತ್ತಿಗೆ ಇಲ್ಲಿಗೆ ಬರ್ತಾರಂತೆ. ಅಶೋಕ್ ಬರ್ತಿದ್ದಾನಾ? ಹೌದು ಮಮ್ಮಿ, ಇವತ್ತೇ ಹೊರಡ್ತಾ ಇದ್ದಾರಂತೆ. ನಾಳೆ ಮಾರ್ನಿಂಗ್ ಎಲ್ಲ ಇಲ್ಲಿರ್ತಾರೆ. ಹಾ ಅಖಿಲ್, ಅಶೋಕ್ಗೆ ಅಡ್ರೆಸ್ ಗೊತ್ತೇನಪ್ಪ? ನಾನು ಲೊಕೇಶನ್ ಶೇರ್ ಮಾಡಿದೆ ಡ್ಯಾಡಿ. ಓಕೆ. ನನಗೆ ತುಂಬಾ ಸಂತೋಷ ಆಗ್ತಿದೆ ಕಂದ. ನಾಳೆ ಅಶೋಕ್ ವೈದೇಹಿ ಬರ್ತಿದ್ದಾರೆ, ನನ್ನ ಮೊಮ್ಮಗ ಕೂಡ ಬರ್ತಿದ್ದಾನೆ. ಎಷ್ಟು ದಿನ ಆಯ್ತು ಅವ್ರನ್ನೆಲ್ಲ ನೋಡಿ. ತುಂಬಾ ತುಂಬಾ ಸಂತೋಷ ಆಗ್ತಿದೆ. ನನ್ನ ಮೊಮ್ಮಗನ ಜೊತೆ ಆಟ ಆಡ್ಬೋದು. ಅರುಣ್ ಐಶ್ವರ್ಯ ಕೂಡ ಬಂದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಸಂತೋಷವಾಗಿರ್ಬಹುದು. ವಸಂತ, ಇಂಥ ಟೈಮಲ್ಲಿ ಐಶ್ವರ್ಯನ ಯಾಕೆ ನೆನ್ಸ್ಕೋತೀಯ? ಹಾಗಲ್ಲ ರೀ, ನಮ್ ಕುಟುಂಬ ಎಲ್ಲ ಒಂದ್ ಕಡೆ ಇದ್ರೆ ಚೆನ್ನಾಗಿರುತ್ತೆ ಅಂತ. ಐಶ್ವರ್ಯ ನಮ್ ಕುಟುಂಬದವಳಲ್ಲ, ನಮ್ ಸೊಸೆ ಅಂತೂ ಅಷ್ಟಕ್ಕೂ ಅಲ್ಲ. ಇನ್ನೊಂದ್ಸಲ ಅವಳ ಹೆಸರು ಮಾತ್ರ ಅಲ್ಲ, ಅವಳು ಯೋಚನೆ ಕೂಡ ಮಾಡಬಾರ್ದು ನೀನು. ಐಶ್ವರ್ಯನ ನಮ್ಮ ಮನೆ ಒಳಗೆ ಕರ್ಕೊಂಡ್ರೆ ಹಾವುಗೆ ಹಾಲಿರ್ದಾಗುತ್ತೆ. ನಮ್ಮ ಕುಟುಂಬನ ಮುರಿಯೋದೊಂದು ಬಿಟ್ಟು ಬೇರೆ ಆಲೋಚನೆನ ಅವಳು ಮಾಡಲ್ಲ. ಮತ್ತೆ ಐಶ್ವರ್ಯ ಈ ಮನೆ ಒಳಗೆ ಏನಾದ್ರು ಬಂದ್ರೆ ನಮ್ ತಲೆ ನಾವೇ ಕಡ್ಕೊಂಡಾಗುತ್ತೆ. ಯಾಕೆ ಮಾವ ಅಷ್ಟು ಕೋಪ? ಅತ್ತೆ ಹೇಳಿದ್ರಲ್ಲಿ ತಪ್ಪೇನಿದೆ ಹೇಳಿ? ಇವತ್ತಾಗದೆ ಇದ್ರೆ ನಾಳೆ, ನಾಳೆ ಆಗದೆ ಇದ್ರೆ ನಾಡಿದ್ದು. ಯಾವತ್ತಾದ್ರೂ ಐಶ್ವರ್ಯ ಅಕ್ಕ ನಮ್ ಹತ್ರ ಬರ್ತಾಳೆ. ಏನ್ ಶ್ಯಾಮ, ನೀನು ಕೂಡ ಹಾಗೆ ಮಾತಾಡ್ತಿದ್ಯಾ? ಅವಳು ಮಾಡಿದ್ನೆಲ್ಲ ಮರ್ತು ಬಿಟ್ರೇನು? ಮರ್ತ ಹೋಗಿಲ್ಲ ಮಾವ. ಯಾವತ್ತೋ ಒಂದಿನ ಅವಳು ಎಷ್ಟು ದೊಡ್ಡ ತಪ್ಪು ಮಾಡಿದಾಳೆ ಅಂತ ಅವಳಿಗೆ ಗೊತ್ತಾಗತ್ತೆ. ಅವತ್ತು ಐಶ್ವರ್ಯ ಅಕ್ಕನೇ ಬಂದು, ಅತ್ತೆಯವರೇ, ಮಾವನವರೇ, ನನ್ನ ಕ್ಷಮಿಸಿ ಅಂತ ಕೇಳ್ತಾಳೆ. ಐಶ್ವರ್ಯ ಅಕ್ಕ ಅಧಿಕಾರ, ಹಣದ ವ್ಯಾಮೋಹದಿಂದ ಹೀಗೆ ತಪ್ಪು ದಾರಿಯಲ್ಲಿ ಹೋಗಿದ್ದಾಳೆ. ನಾಳೆ ಆ ಆಸೆ ಎಲ್ಲ ಹೋದ್ಮೇಲೆ ಬದಲಾಗಿ ನಮ್ ದಾರಿಗೆ ಬರ್ತಾಳೆ. ಅವಳು ಬದಲಾಗದೆ ಇದ್ರೆ ನಾವು ಬದಲಾಯಿಸೋಣ. ನಮ್ ಟಿವಿನೋ ಫ್ರಿಡ್ಜೋ ಹಾಳಾದ್ರೆ ಸರಿ ಮಾಡ್ಕೊಂಡ ಹಾಗೆ ಅವಳನ್ನು ಬದಲಾಯಿಸೋಣ. ವಸ್ತು ಅಷ್ಟೇ ಅಲ್ಲ ಮಾವ, ಮನುಷ್ಯರನ್ನು ಸರಿ ಮಾಡ್ಬೋದು. ಐಶ್ವರ್ಯ ಅಕ್ಕನು ನಮ್ ಕುಟುಂಬದಲ್ಲಿ ಒಂದಾಗಿ ನಮ್ ಜೊತೆಲಿ ಅವರು ಖುಷಿಯಾಗಿರೋ ದಿನ ತಂದ್ಕೊಳ್ಳೋಣ.
ನಿನಗ್ ಚಿತ್ರಹಿಂಸೆ ಕೊಟ್ಟು ಮನೆಯಿಂದ ಕಳ್ಸಿದ್ರು ಕೂಡ ಅದನ್ನೆಲ್ಲ ಮರೆತು ಐಶ್ವರ್ಯ ಕೂಡ ನಮ್ ಜೊತೆಲೇ ಇರ್ಲಿ ಅಂತ ಆಸೆ ಪಡ್ತೀಯಲ್ಲ. ನಿಜವಾಗ್ಲೂ ನಿನ್ ಮನ್ಸಿಗೆ ಸಾಟಿ ಇಲ್ಲಮ್ಮ. ಅಪ್ಪ ಇನ್ನು ಎಷ್ಟೊತ್ತು ಬೇಕು ನಾವು ಅಜ್ಜಿ ಮನೆಗೆ ಹೋಗಕ್ಕೆ? ಇನ್ನೊಂದು ಅರ್ಧ ಗಂಟೆ ಒಳಗೆ ಮನೇಲಿ ಇರ್ತೀವಿ. ಅಪ್ಪ ಬೇಗ ಮನೆಗೆ ಹೋಗಿ ಚಿಕ್ಕಪ್ಪನ್ನ ಚಿಕ್ಕಮ್ಮನ್ನ ತಾತನ್ನ ಅಜ್ಜಿನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಸರಿನಪ್ಪ, ಹೋಗ್ತಿದೀವಲ್ಲ, ನೋಡ್ಬೋದು. ಓಕೆನಾ? ಹಾ. ಅಖಿಲ್, ಹಾಸ್ಪಿಟ್ಲಲ್ಲಿ ಇದ್ದೀವಿ ಕಣೋ. ಹಾಸ್ಪಿಟಲಲ್ಲಿ ಯಾಕಿದ್ದೀರಿ ಅಣ್ಣ? ನಾವು ಬರೋವಾಗ ಆಕ್ಸಿಡೆಂಟ್ ಆಗ್ಬಿಡ್ತು. ಆಕ್ಸಿಡೆಂಟಾ? ನಮ್ಗೆ ಅಂಥದ್ದೇನೇ ಆಗಿಲ್ಲ, ಆದ್ರೆ ಸನ್ನಿಗೆ ಏಟಾಗಿದೆ ಕಣೋ. ಯಾವ ಹಾಸ್ಪಿಟಲ್? ಓಕೆ ಅಣ್ಣ. ಏನು ಅಂದ್ರೆ ಏನಾಯ್ತು? ಅಣ್ಣ ಅವ್ರು ಬರುವಾಗ ಆಕ್ಸಿಡೆಂಟ್ ಆಯ್ತಂತೆ. ಈಗ ಅವ್ರು ಹೇಗಿದ್ದಾರೆ? ಅಣ್ಣ ಅತ್ತಿಗೆ ಚೆನ್ನಾಗೇ ಇದ್ದಾರೆ, ಆದ್ರೆ ಸನ್ನಿಗೆ ಏಟಾಗಿದೆಯಂತೆ. ಮೊದಲು ಹಾಸ್ಪಿಟಲ್ಗೆ ಹೋಗೋಣ, ನಡೀರಿ ನಡೀರಿ. ಬನ್ನಿ. ಕೃಷ್ಣ,
ಅಪ್ಪ ಅಶೋಕ್, ಅಶೋಕ್, ವೈದೇಹಿ, ಏನಾಯ್ತಪ್ಪ? ಆಕ್ಸಿಡೆಂಟ್ ಹೇಗಾಯ್ತು ಅಣ್ಣ? ನಾವು ಕರೆಕ್ಟ್ ರೂಟಲ್ಲೇ ಬರ್ತಿದ್ವಿ ಕಣೋ. ಸಡನ್ ಆಗಿ ಯಾರೋ ರಾಂಗ್ ರೂಟಲ್ಲಿ ಬಂದು ಆಕ್ಸಿಡೆಂಟ್ ಮಾಡಿಬಿಟ್ರು. ಸ್ವಲ್ಪ ಹೊತ್ತಿನ ತನಕ ನಮ್ಗೇನು ಅರ್ಥ ಆಗ್ಲಿಲ್ಲ. ನಾವು ಎಚ್ಚರಾಗಿ ನೋಡೋದ್ರೊಳಗೆ ಸನ್ನಿ ತಲೆಗೆ ಏಟಾಗಿತ್ತು ಕಣೋ. ನಮಗ್ ಕೈ ಕಾಲೇ ಆಡ್ಲಿಲ್ಲ. ಯಾರೋ ಆಂಬ್ಯುಲೆನ್ಸ್ ಕಾಲ್ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ರು. ಮತ್ತೆ ಆಕ್ಸಿಡೆಂಟ್ ಮಾಡಿದವರು? ಅವನು ಆಕ್ಸಿಡೆಂಟ್ ಮಾಡಿ ಓಡ್ ಹೋಗ್ಬಿಟ್ಟ. ಡಾಕ್ಟರ್, ನಮ್ಮ ಮಗಂಗ್ ಹೇಗಿದೆ? ಮಗು ತಲೆಗೆ ಪೆಟ್ಟಾಗಿದೆ. ಅಳ್ಬೇಡ ಅಕ್ಕ, ಅವರು ದುಡ್ಡು ಕಟ್ಟಕ್ ಹೋಗಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಆಪರೇಷನ್ ಶುರುವಾಗತ್ತೆ. ಸನ್ನಿಗೇನಾಗಲ್ಲ. ಹೆಡ್ ಇಂಜುರಿ ಅಂತ ಡಾಕ್ಟರ್ ಹೇಳಿದ್ರಲ್ಲ, ಅದಕ್ಕೆ ನನಗೆ ಭಯ ಆಗ್ತಿದೆ. ಭಯ ಪಡ್ಬೇಡ ಅಕ್ಕ, ಚಿಕ್ಕ ಆಪರೇಷನ್ ಮಾಡಿದ್ರೆ ಅಪಾಯ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರಲ್ಲ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಬಾವಾ, ನೀವುನಾ? ಏನಿದು? ಅಕ್ಕಂಗೆ ಧೈರ್ಯ ಹೇಳೋದ್ ಬಿಟ್ಟು ನೀವು ಹೇಗೆ ಅಳ್ತಾ ಇದ್ರೆ ಹೇಗೆ? ಭಯದಲ್ಲಿ ಹೆದರ್ಕೊಂಡಿರೋ ನಾನು ನಿಮ್ಮ ಅಕ್ಕಂಗೆ ಏನ್ ಧೈರ್ಯ ಹೇಳಮ್ಮ?
ಅವನಿಗೇನಾಗಲ್ಲ ಕಣೋ. ನಾನು ಹೇಳ್ತಿದ್ದೀನಲ್ಲ, ಅವನಿಗೇನಾಗಲ್ಲ. ಕೂಲಾಗಿರು. ಆ ಕೃಷ್ಣನ್ ದಯೆಯಿಂದ ಸನ್ನಿ ಹುಷಾರಾಗಿ ನಗ್ನಗ್ತಾ ಮನೆಗ್ ಬರ್ತಾನೆ. ದುಡ್ಡು ಕಟ್ಟಿದ್ನಲ್ವಾ, ಬೇಗ ಆಪರೇಷನ್ ಶುರು ಮಾಡಕ್ ಹೇಳ್ತೀರಾ? ಆಲ್ರೆಡಿ ಆಪರೇಷನ್ ಶುರುವಾಗಿದೆ. ಥ್ಯಾಂಕ್ ಯು. ಓಕೆ. ಈ ಟೈಮಲ್ಲಿ ನನ್ನ ಹತ್ರ ಅಷ್ಟು ದುಡ್ಡಿರ್ಲಿಲ್ಲ. ದೇವ್ರ ಹಾಗೆ ನೀನ್ ದುಡ್ಡು ಕಟ್ಟಿದೆ. ಅಣ್ಣ, ದೇವ್ರ ಹಾಗಲ್ಲ ಅಣ್ಣ, ನಾನು ದುಡ್ಡು ಕಟ್ಟಿದ್ದು ನಿನ್ನ ತಮ್ಮನ ಕಟ್ಟಿದ್ದು. ಡಾಕ್ಟರ್, ನನ್ನ ಮಗ ಹೇಗಿದ್ದಾನೆ? ನಥಿಂಗ್ ಟು ವರಿ, ಹಿ ಈಸ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಮಗನ ಒಂದ್ಸರಿ ನೋಡ್ಬಹುದಾ ಡಾಕ್ಟರ್? ಮಗುಗಿನ್ನೂ ಪ್ರಜ್ಞೆ ಬಂದಿಲ್ಲ, ನೀವು ದೂರದಿಂದನೇ ನೋಡಿ. ಸರಿ ಡಾಕ್ಟರ್. ನಾನು ಎಷ್ಟೇ ಡೇಂಜರ್ ಕ್ರಿಯೇಟ್ ಮಾಡಿದ್ರು ಅವ್ರು ಎಲ್ಲದ್ರಿಂದನೂ ಹೊರಗೆ ಬರ್ತಿದ್ದಾರೆ. ಈಗ ಸನ್ನಿ ಕೂಡ ಔಟ್ ಆಫ್ ಡೇಂಜರ್, ಅವ್ರಿಗೇನೂ ಪ್ರಾಬ್ಲಮ್ ಇಲ್ಲ. ಅಂದರೆ ಮನೆಯವರೆಲ್ಲ ಆರಾಮಾಗಿ ಉಸಿರಾಡ್ತಿರ್ತಾರೆ. ಆಕ್ಸಿಜನ್ ಲೆವೆಲ್ ಬ್ರೈನ್ಗೆ ಕರೆಕ್ಟಾಗಿ ಹೋಗ್ತಾ ಇರುತ್ತೆ. ಎಲ್ಲರ ಆಯುಸ್ಸು ಹೆಚ್ಚಾಗ್ತಿದೆ. ಹಾಗಾಗಬಾರ್ದು. ಹಾಗಾಗೋಕೆ ನಾನು ಬಿಡಲ್ಲ. ಹಾಗಾಗಬಾರ್ದು. ಮನುಷ್ಯ ಅಂದಮೇಲೆ ಪ್ರತಿ ಕ್ಷಣ ಟೆನ್ಷನ್ ಆಗಿರಬೇಕು, ಪ್ರತಿ ಕ್ಷಣ ಮಾನಸಿಕವಾಗಿ ಒದ್ದಾಡ್ತಿರ್ಬೇಕು. ನಿದ್ರೆಲೂ ಕೂಡ ಬೆಚ್ಚಬಿದ್ದು ಏಳೋ ಹಾಗೆ ಎದೆ ಒಳಗಡೆ ಭಯ ಇರಬೇಕು. ಆ ಭಯನ ನಾನು ಹುಟ್ಟಿಸ್ತೀನಿ. ಆ ಫ್ಯಾಮಿಲಿಯವರೆಲ್ಲ ಬೆಚ್ಚ ಬೀಳೋ ಹಾಗೆ ನಾನು ಮಾಡ್ತೀನಿ. ಹಲೋ ಮೇಡಮ್. ಏನ್ ಮಾಡ್ತಿದ್ಯಾ ವನಜಾಕ್ಷಿ? ಫ್ರೀ ಆಗಿದ್ಯಾ? ಇಲ್ಲ ಮೇಡಮ್, ಸ್ವಲ್ಪ ಬ್ಯುಸಿನೇ ಇದ್ದೆ. ಏನ್ ಬ್ಯುಸಿ? ಆ ಇಡ್ಲಿ ಪಾತ್ರೆಗೆ ಇಡ್ಲಿ ಹಾಕ್ತಿದ್ದೆ ಮೇಡಮ್. ಉಫ್, ಆ ಇಡ್ಲಿನ ಪಕ್ಕಕ್ಕಿಟ್ಟು ನಾನು ಹೇಳಿದ ಕೆಲಸನ ಮಾಡು. ಅರ್ಜೆಂಟಾ ಮೇಡಮ್? ಅರ್ಜೆಂಟೇ, ತುಂಬಾ ಅರ್ಜೆಂಟ್. ಹೇಳಿ ಮೇಡಮ್. ಹೇಳಿದ ಕೆಲಸ ಕರೆಕ್ಟಾಗಿ ಮಾಡು. ಕೇಳ್ದಷ್ಟು ಕೊಡ್ತೀರಾ ಮೇಡಮ್? ಮೊದಲು ಕೆಲಸದ ಮೇಲೆ ಫೋಕಸ್ ಮಾಡು. ಹೇಗೆ ಮಾಡೋದು ಏನು ಅಂತ ಯೋಚನೆ ಮಾಡು. ಆಯ್ತು ಮೇಡಮ್. ಆದ್ರೆ ನಂಗೊಂದು ಚಿಕ್ಕ ಡೌಟು. ಏನು? ಇರುವೆ ಗೂಡಿಂದ ಇರುವೆ ಬರೋ ಹಾಗೆ ನಿಮ್ಮ ತಲೆಯಲ್ಲಿ ಇಷ್ಟು ಐಡಿಯಾ ಹೆಂಗ್ ಹುಟ್ಟತ್ತೆ ಮೇಡಮ್? ಹೇಳಿ ಮೇಡಮ್. ಕೆಲವು ಡೌಟ್ಸು ಕ್ಲಿಯರ್ ಆಗದೆ ಇರೋದು ಬೆಟರ್. ಇಡು ಫೋನು.
ಹಲೋ ಅತ್ಗೆ, ನಾನು ಹಾಸ್ಪಿಟಲಲ್ಲಿದ್ದೀನಿ. ನಮ್ಮ ಮನೇಲಿ ಬಾಡಿಗೆಗೆ ಅಖಿಲ್ ಅನ್ನೋ ಹುಡುಗ ಇದ್ದಾನಲ್ಲ, ಅವ್ರ ಅಣ್ಣನ ಕಾರ್ಗೆ ಆಕ್ಸಿಡೆಂಟ್ ಆಗಿದೆ. ಪಾಪ ಚಿಕ್ಕ ಮಗು ಅಲ್ವಾ, ತಲೆಗೆ ಪೆಟ್ಟಾಗಿದೆ. ಚಿಕ್ಕ ಆಪರೇಷನ್ ಮಾಡಿದ್ದಾರೆ. ಏನ್ ಮಾಡೋದು, ಇವ್ರ ಕರ್ಮ ಇವ್ರನ್ನ ಇಲ್ಲಿ ತನಕ ಕರೆಸಿದೆ.